ನಮಸ್ಕಾರ. ಕಥಾಯಾನಕ್ಕೆ ಸರ್ವರಿಗೂ ಸ್ವಾಗತ. ಇದು ವಿಶ್ವವಿಹಾರ. ಈ ಸರಣಿನಲ್ಲಿ ನಾನು ನಿಮ್ಮನ್ನ ಬೇರೆ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿನ ಕಥೆಗಳನ್ನು ನಿಮಗೆ ಹೇಳ್ತೀನಿ. ನಾನು ಆಯ್ದುಕೊಳ್ಳೋ ದೇಶ ಆಲ್ಫಬೆಟಿಕ್ ಆರ್ಡರ್ A to Z ನಲ್ಲಿ ಇರುತ್ತೆ. ನಾನಿವತ್ತು ಹೇಳಕ್ ಹೋಗ್ತಾ ಇರೋ ಕಥೆ H ಅಕ್ಷರದಿಂದ ಶುರುವಾಗೋ ದೇಶದಿಂದ. ಆ ದೇಶ ಹಾಂಡುರಸ್. ಹಾಂಡುರಸ್ ಅನ್ನೋದು ಸೆಂಟ್ರಲ್ ಅಮೆರಿಕಾ ಅಥವಾ ಲ್ಯಾಟಿನ್ ಅಮೆರಿಕಾನಲ್ಲಿರೋ ಒಂದು ದೇಶ. ನಾನು ಹೇಳಕ್ ಹೋಗ್ತಾ ಇರೋ ಕಥೆ ಈ ಹಾಂಡುರಸ್ನಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ. ಈ ವ್ಯಕ್ತಿ ಸಾವಿರಾರು ಬಡ ರೈತರ ಜೀವನವನ್ನ ಪ್ರಭಾವಿಸಿದವರು. ಇವರು ಬಡ ರೈತರ ನಾಯಕ ಅಂತಲೂ ಹೇಳಬಹುದು. ಅವರ ಹೆಸರು ಡಾನ್ ಇಲಿಯಾಸ್ ಸಾಂಚೆಜ್. ಡಾನ್ ಇಲಿಯಾಸ್ ಸಾಂಚೆಜ್ ಅವರು ಹುಟ್ಟಿದ್ದು ಹಾಂಡುರಸ್ನ ಚೋಲುಟೆಕಾ ಅನ್ನೋ ಒಂದು ಜಾಗದಲ್ಲಿ ನವೆಂಬರ್ 18ನೇ ತಾರೀಕು 1927ರಲ್ಲಿ. ಚಿಕ್ಕಂದಿನಿಂದಲೇ ಅವ್ರಿಗೆ ಭೂಮಿ, ನೆಲ ಅಂತಂದ್ರೆ ಅಪಾರ ಪ್ರೀತಿ. ಹಾಗೆ ಭೂಮಿ ಕೊಡೋ ಫಲ ಅದ್ರ ಬಗ್ಗೆನೂ ಅವ್ರಿಗೆ ತುಂಬಾ ಗೌರವ. ಹುಟ್ಟಿ ಬೆಳೆದು ಸಾಂಚೆಜ್ ಅವರು ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ 1974ರಲ್ಲಿ ಹಾಂಡುರಸ್ಸಿನ ಜೀವ ಸಂಪನ್ಮೂಲ ವಿಭಾಗದಲ್ಲಿ ಅಗ್ರಿಕಲ್ಚರ್ ಪ್ರಮೋಷನ್ ಏಜೆಂಟ್ಸ್ ಅಥವಾ ಕೃಷಿ ವಿಸ್ತರಣಾ ಏಜೆಂಟರ ತರಬೇತಿಯ ನಿರ್ದೇಶಕರಾಗಿ ಕೆಲಸ ತಗೊಂಡ್ರು. ಇವಾಗ ಕಥೆ ಮುಂದುವರಿಸೋದಕ್ಕೆ ಮುಂಚೆ ಒಂದು ಸಣ್ಣ ಟಿಪ್ಪಣಿ. ಈಗ ಹಾಂಡುರಸ್ ಲ್ಯಾಟಿನ್ ಅಮೆರಿಕಾದ ಬೇರೆ ಬೇರೆ ದೇಶಗಳ ತರ ಹಾಂಡುರಸ್ನಲ್ಲೂ ನೆಲ ಇದೆ, ಗದ್ದೆಗಳಿವೆ, ಕೋಸ್ಟಲ್ ಏರಿಯಾಸ್ ಇದೆ, ಹಾಗೆ ಸುಮಾರು ಬೆಟ್ಟ ಗುಡ್ಡಗಳು ಇವೆ. 16ನೇ ಶತಮಾನದಲ್ಲಿ ಹಾಂಡುರಸ್ ಹಾಗೂ ಅಕ್ಕಪಕ್ಕದ ದೇಶಗಳು ಸ್ಪ್ಯಾನಿಷ್ ಜನರ ಆಳ್ವಿಕೆಯಲ್ಲಿ ಬಂತು. ಈ ಸ್ಪ್ಯಾನಿಷ್ ಜನ ಅಲ್ಲಿ ಆಕ್ರಮಣ ಮಾಡಿದಾಗ ಅವ್ರೇನ್ ಮಾಡಿದ್ರು, ಕೆಳಗಡೆ ವ್ಯಾಲೀಸ್ ಅಂತ ಏನ್ ಹೇಳ್ತಾರೆ, ಸಮಭೂಮಿಯನ್ನೆಲ್ಲ ಅವರು ಆಕ್ರಮಣ ಮಾಡಿಕೊಂಡು ಕೃಷಿಗೆ ಅಲ್ಲಿದ್ದ ಜನರನ್ನೆಲ್ಲ ಬೆಟ್ಟ ಗುಡ್ಡಗಳಿಗೆ ಓಡಿಸಿದ್ರು. ನೀವು ಅಲ್ಲಿ ಹೋಗಿ ನಿಮ್ ಜೀವನ ಕಲ್ಪಿಸ್ಕೊಳ್ಳಿ ಅಂತ. ಆಗಿನಿಂದ ಹಾಂಡುರಸ್ ಮತ್ತೆ ಅಕ್ಕಪಕ್ಕ ದೇಶದಲ್ಲಿ ಹಿಲ್ ಸೈಡ್ ಫಾರ್ಮಿಂಗ್ ಅಥವಾ ಬೆಟ್ಟದ ಕೃಷಿ ಅಂತಂದರೆ ಬಡತನ ಅಂತಂದೇ ಅರ್ಥ. ಆಮೇಲೆ 19ನೇ ಶತಮಾನದಲ್ಲಿ ಹಾಂಡುರಸ್ಗೆ ಸ್ಪ್ಯಾನಿಷ್ ಆಳ್ವಿಕೆಯಿಂದ ಸ್ವತಂತ್ರ ದೊರಕಿತು. ಆದ್ರೂ ಈ ಬಡ ರೈತರ ಜೀವನದಲ್ಲಿ ಏನೂ ಸುಧಾರಣೆ ಅಂತೂ ಬರಲೇ ಇಲ್ಲ. ಹಾಂಡುರಸ್ ಸರ್ಕಾರ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಅಂತ ಏನ್ ಪಾಲಿಸಿ ತಂತು, ಅದರಲ್ಲಿ ಈ ಹಿಲ್ ಸೈಡ್ ಅಥವಾ ಬೆಟ್ಟದಲ್ಲಿ ಕೃಷಿ ಮಾಡ್ತಾ ಇದ್ದಿದ್ದ ರೈತರ ಬಗ್ಗೆ ಅವ್ರು ಅಲ್ಲಿ ಏನು ಕಾಳಜಿನೇ ಇರಲಿಲ್ಲ, ಏನು ಕಾಳಜಿನೇ ತೋರ್ಲೇ ಇಲ್ಲ. ಅವರು ಇಂಪ್ರೂವ್ ಮಾಡ್ತಾ ಇದ್ದಿದ್ದು, ಪ್ರಮೋಟ್ ಮಾಡ್ತಾ ಇದ್ದಿದ್ದು ಬರೀ ಸಮವಾದ ನೆಲದಲ್ಲಿ ಕೃಷಿ ಮಾಡ್ತಾ ಇದ್ದಿದ್ದ ರೈತರಿಗೆ ಮಾತ್ರ. ಅವ್ರು ಫೇವರ್ ಮಾಡ್ತಾ ಇದ್ದಿದ್ದು ಇಂಡಸ್ಟ್ರಿಯಲೈಸ್ಡ್ ಅಗ್ರಿಕಲ್ಚರ್. ಅವರು ಪ್ರಮೋಟ್ ಮಾಡ್ತಾ ಇದ್ದಿದ್ದು ಎಲ್ಲ ಟೆಕ್ನಾಲಜಿ ಪ್ಯಾಕೇಜಸ್, ಅಂದ್ರೆ ಹೈಬ್ರಿಡ್ ಸೀಡ್ಸು, ಪೆಸ್ಟಿಸೈಡ್ಸು, ಆಮೇಲೆ ಫರ್ಟಿಲೈಸರ್ಸು ಇಂಥವೇ. ಆದ್ರೆ ಬಡ ರೈತರ ಕಾಳಜಿ ಅವರು ವಹಿಸ್ತಾನೆ ಇರಲಿಲ್ಲ. ಇದನ್ನೆಲ್ಲ ನೋಡಿ ಸಾಂಚೆಜ್ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು. ಆದ್ರೂ ಅವರೊಂದು ಪ್ರಯತ್ನ ಮಾಡಿದ್ರು. ಅವ್ರೇನ್ ಮಾಡಿದ್ರು ಗೊತ್ತಾ, ಈ ಕೃಷಿ ವಿಭಾಗ ಏನಿತ್ತು, ಗವರ್ಮೆಂಟ್ ಎಂಪ್ಲಾಯೀಸ್ನ, ನೌಕರರನ್ನ ಅವ್ರಿಗೆ ಅರ್ಥ ಮಾಡಿಸೋದಿಕ್ಕೆ ಪ್ರಯತ್ನ ಮಾಡಿದ್ರು. ಈ ರೈತರು ಕಷ್ಟ ಪಡ್ತಾ ಇದ್ದಾರೆ, ಬೆಟ್ಟದಲ್ಲಿ ಕೃಷಿ ಮಾಡ್ತಾ ಇರೋ ರೈತರಿದಾರಲ್ಲ, ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅವ್ರ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೇನಾದ್ರೂ ಇಂಪ್ರೂವ್ ಮಾಡೋದಿದ್ರೆ, ಅವರ ಫಾರ್ಮ್ನ ಇಂಪ್ರೂವ್ ಮಾಡೋ ಹಂಗಿದ್ದರೆ ಏನಾದ್ರೂ ಪಾಲಿಸಿ ತಗೊಂಡ್ಬನ್ನಿ, ಏನಾದ್ರೂ ಸ್ಕೀಮ್ಸ್ ತಗೊಂಡ್ಬನ್ನಿ ಅಂತ ಹೇಳಿ ಕೆಲವೊಬ್ರು ನೌಕರರನ್ನ ಕರ್ಕೊಂಡು ಹೋಗಿ ಫೀಲ್ಡ್ ವಿಸಿಟ್ಸ್ಗೆ ಅಲ್ಲಿ ಆ ರೈತರ ಜೊತೆ ಕೆಲಸ ಮಾಡಿ ಅರ್ಥ ಮಾಡಿಸೋದಿಕ್ ಪ್ರಯತ್ನ ಪಟ್ರು. ಅವ್ರು ಯಾವ ತರ ಪರ್ಯಾಯ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಆಲ್ಟರ್ನೇಟ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ಲಿ, ನ್ಯಾಚುರಲ್ ಫಾರ್ಮಿಂಗ್ ಆಗ್ಲಿ ಮಾಡ್ತಾ ಇದ್ದಾರೆ, ಅದನ್ನ ಹೇಗೆ ಮತ್ತೆ ಅವ್ರು ಎನ್ಕರೇಜ್ ಮಾಡಿ, ಹೇಗೆ ಪ್ರೋತ್ಸಾಹ ಮಾಡಿ ಅವರ ಅಗ್ರಿಕಲ್ಚರ್ ಅಲ್ಲಿ ಸುಧಾರಣೆ ತರಬಹುದು ಅಂತೆಲ್ಲ ಸುಮಾರು ಪ್ರಯತ್ನ ಪಟ್ರು. ಆದ್ರೆ ಅದರಿಂದ ಏನೇನೂ ಉಪಯೋಗ ಆಗಲೇ ಇಲ್ಲ. ಈ ಗವರ್ಮೆಂಟ್ಗೆ, ಡಿಪಾರ್ಟ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಅವ್ರಿಗೇನು ಅರ್ಥನೇ ಆಗಲಿಲ್ಲ. ತುಂಬಾ ಬೇಸತ್ತು ಹೋಗಿ ಸಾಂಚೆಜ್ ಕೊನೆಗೂ 1980ರಲ್ಲಿ ತಮ್ಮ ನೌಕರಿಯಿಂದ ರಾಜೀನಾಮೆ ಕೊಟ್ರು, ತಮ್ಮ ಪದವಿಯನ್ನ ತ್ಯಜಿಸಿದ್ರು. ಯಾಕೆ? ಈ ಬಡ ರೈತರ
ಜೀವನವನ್ನ ನಾನೇ ಸುಧಾರಿಸ್ತೀನಿ, ನಾನು ಅವರಿಗೆ ಸಹಾಯ ಮಾಡ್ತೀನಿ ಅನ್ನೋ ಸದುದ್ದೇಶದಿಂದ. ಇದಕ್ಕೆ ಅವ್ರೇನ್ ಮಾಡಿದ್ರು, ಅವರು ಸ್ವತಃ ಅವರೇ ರೈತನಾಗಿ ಕೆಲಸ ಮಾಡೋದಿಕ್ಕೂ ಶುರು ಮಾಡಿದ್ರು. ಎಲ್ಲಿ ಗೊತ್ತಾ, 1964ರಲ್ಲಿ ಸಾಂಚೆಜ್ ಮತ್ತವರ ಪತ್ನಿ ತೆಗುಸಿಗಾಲ್ಪಾ ಅನ್ನೋದು ಹಾಂಡೂರಸ್ಸಿನ ರಾಜಧಾನಿ. ಈ ತೆಗುಸಿಗಾಲ್ಪಾದ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಚಿಕ್ಕದಾದ ಬೆಟ್ಟ ಹಿಲ್ ಸೈಡ್ ಫಾರ್ಮ್ನ ಅವರು ಖರೀದಿಸಿದ್ರು. ಅಲ್ಲಿ ಅವರು ಹೋಗಿ ಫಾರ್ಮಿಂಗ್ ಮಾಡೋದಿಕ್ಕೆ ಶುರು ಮಾಡಿದ್ರು. ಲೋಮಾ ಲಿಂಡಾ ಅಥವಾ ಸುಂದರವಾದ ಬೆಟ್ಟ ಇದ್ದಿದ್ದು ನಮ್ಮ ಸಾಂಚೆಜ್ ಅವರು ಕಷ್ಟಪಟ್ಟು ಮೆಟ್ಟಲುಗಳನ್ನೆಲ್ಲ ಕೆತ್ತಿದ್ರು, ಟೆರೆಸ್ಗಳನ್ನ ಕೆತ್ತಿದ್ರು. ಈ ಟೆರೆಸ್ಸು ಅಥವಾ ಮೆಟ್ಟಲುಗಳು ನೆಲಕ್ಕೆ ಸಮಾನವಾಗಿ ಹೊಂದಿಕೊಂಡು ಹೋಗೋ ಹಾಗೆ ಅವರು ಬಳಸಿದ ಟೈರ್ಸಿನ ರಾಶಿಯನ್ನೆಲ್ಲ ತಗೊಂಡು ಟೆರೆಸ್ಸಿನ ಅಂಚಿನಲ್ಲಿ ಇಡೋದಂತೆ, ಟೆರೆಸ್ಗಳ ಬದಿಯಲ್ಲಿ ಮಧ್ಯದಲ್ಲಿ ಎಲ್ಲ ಹೂತ್ ಹಾಕ್ತಾ ಇದ್ರು. ಹೂತ್ ಹಾಕಿ ಈ ತರ ಸುಂದರವಾಗಿ ತಮ್ಮ ಲೋಮಾ ಲಿಂಡಾವನ್ನ ಸೃಷ್ಟಿಸಿದ್ರು. ಹೀಗೆ ಈ ತರ ಮೆಟ್ಟಲುಗಳು ಇದ್ದು, ಟೈರ್ಸಿನ ರಾಶಿಗಳು ಇದ್ದು, ಲೋಮಾ ಲಿಂಡಾ ಯಥೇಚ್ಛವಾಗಿ ಹಣ್ಣು ತರಕಾರಿ ಬೆಳೆ ಎಲ್ಲ ಬೆಳೀತಾ ಇತ್ತು, ಬೆಳೆದು ಸಮೃದ್ಧವಾಗಿ ಕಾಣ್ತಾ ಇತ್ತು. ಅದು ಮಾತ್ರ ಅಲ್ಲ, ಈ ಟೈರ್ಸ್ಗಳಲ್ಲಿ ಗಿಡಮೂಲಿಕೆಗಳು, ಹೂವುಗಳು ಅವು ಎಲ್ಲ ಬೆಳೀತಾ ಇದ್ವು. ನಿಜವಾಗಿ ಈ ಲೋಮಾ ಲಿಂಡಾ ಅಥವಾ ಸುಂದರವಾದ ಬೆಟ್ಟ ಅತಿ ಸುಂದರವಾಗೇನೆ ಕಾಣೋದಕ್ಕೆ ಶುರುವಾಯಿತು. ಇಲ್ಲಿ ಬಳಸಿದ ಟೈರ್ಸ್ ಅನ್ನ ಮಹತ್ವ ಏನಪ್ಪಾ ಅಂತಂದ್ರೆ, ಈ ಟೈರ್ಸ್ಗಳು ಹಾಂಡೂರಸ್ ಅಲ್ಲಿ ಫ್ರೀಯಾಗಿ ಉಚಿತವಾಗಿ ಸಿಕ್ಬಿಡ್ತಾ ಇತ್ತು. ಒಬ್ಬ ರೈತ ಈ ಟೈರ್ಗಳನ್ನ ಎಲ್ಲಿ ಬೇಕಾದ್ರೂ ಕಾಣಬಹುದಿತ್ತು ಹಾಂಡೂರಸ್ ಅಲ್ಲಿ. ಪಕ್ಕದ ಗ್ಯಾಸ್ ಸ್ಟೇಷನ್ ಅಲ್ಲೋ ಅಥವಾ ರಸ್ತೆಯ ಬದಿಯಲ್ಲೋ ಬಿಸಾಡಿರೋದು ಇರ್ತಾ ಇತ್ತು, ಅದನ್ನ ತಗೊಂಡು ಉಪಯೋಗಿಸಬಹುದಿತ್ತು. ಹೀಗೆ ಸಾಂಚೆಜ್ ಅವರು ಮಾಡ್ತಾ ಇದ್ದಿದ್ದು ಪ್ರತಿಯೊಂದು ಕಾರ್ಯದಲ್ಲೂ ಕೆಲಸದಲ್ಲೂ ಏನಾದ್ರೂ ಒಂದು ಪಾಠ ಕಲಿಯೋದಿಕ್ಕಂತೂ ಸಿಗ್ತಾ ಇತ್ತು. ಇಲ್ಲೇನಪ್ಪ ಇತ್ತು ಪಾಠ ಬಳಸಿದ ಟೈರ್ಸ್ ಉಪಯೋಗಿಸೋದ್ರಲ್ಲಿ ಅಂತಂದ್ರೆ, ಒಬ್ಬ ರೈತನಿಗೆ ದುಡ್ಡೇ ಬೇಕಾಗಿಲ್ಲ ತನ್ನ ಕೃಷಿಯನ್ನ ಸುಧಾರಣೆ ಮಾಡೋದಿಕ್ಕೆ. ಇಮ್ಯಾಜಿನೇಷನ್, ಕಲ್ಪನಾ ಶಕ್ತಿ, ಸೃಜನಶೀಲತೆ ಮತ್ತೆ ಕಠಿಣ ಪರಿಶ್ರಮ ಇದ್ರೆ ಸಾಕು ಅಂತಾರೆ ಸಾಂಚೆಜ್. ಅವರು ದೃಢವಾಗಿ ನಂಬಿದ್ದು ಅಂತಂದ್ರೆ ಇದರಲ್ಲಿ ಒಬ್ಬ ರೈತನ ಸೃಜನಶೀಲತೆ ಮತ್ತು ಪ್ರೇರಣೆಯನ್ನ ಬೆಳೆಸಿದ್ರೆ ತಾನಾಗಿಯೇ ಅವನ ಜೀವನ, ಅವನ ಹೊಲ ಗದ್ದೆ ತೋಟ ಸಮುದಾಯ ಎಲ್ಲಾನು ಪರಿವರ್ತನೆ ಆಗುತ್ತೆ ಅಂತ. ಇವಾಗ ಸಾಂಚೆಜ್ ಅವ್ರಿಗೆ ಗೊತ್ತಿತ್ತು, ಅವರು ಸಹಾಯ ಮಾಡಕ್ ಹೋಗ್ತಿದ್ದ ಬಡ ರೈತರೆಲ್ಲ ಕಠಿಣ ಪರಿಶ್ರಮ ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋರೆ ಅಂತ. ಆದ್ರೆ ಅದುವರೆಗೂ ಯಾರು ಅವರ ಇಮ್ಯಾಜಿನೇಷನ್ ಸ್ಪಾರ್ಕ್ ಮಾಡಿರ್ಲಿಲ್ಲ, ಹೇಗೆ ಕ್ರಿಯೇಟಿವ್ ಆಗಿ ಕೆಲಸ ಮಾಡಬಹುದು ಅಂತ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ಈ ಕೆಲಸವನ್ನ ತಾನು ಮಾಡ್ತೀನಿ ಅಂತ ಹೊರಟ್ರು ಸಾಂಚೆಜ್. ಹಾಗಾಗಿ ಒಂದು ಕೃಷಿಯಲ್ಲಿ ಅಭಿವೃದ್ಧಿ ತರಬೇಕಾದ್ರೆ, ಸುಧಾರಣೆ ತರಬೇಕಾದ್ರೆ ತೋಟದಿಂದ, ನೆಲ ಗದ್ದೆಗಳಿಂದ ಅಲ್ಲ, ಮನುಷ್ಯರಿಂದಾನೇ, ರೈತರಿಂದಾನೇ ಶುರು ಮಾಡಬೇಕು ಅನ್ನೋದು ನಂಬಿದ್ರು ಸಾಂಚೆಜ್ ಅವರು. ಹೀಗಾಗಿ ಅವರ ಪಾಠಶಾಲೆ, ಕೃಷಿಯ ಪಾಠಶಾಲೆ ಶುರುವಾಯಿತು, ಹ್ಯೂಮನ್ ಫಾರ್ಮ್ ಅಂತ. ಹ್ಯೂಮನ್ ಫಾರ್ಮ್ ಅನ್ನೋದು ಬೇರೆ ಎಲ್ಲೂ ಅಲ್ಲ, ಲೋಮಾ ಲಿಂಡಾನೇ ಆಗಿತ್ತು. ಈ ಲೋಮಾ ಲಿಂಡಾ ಮಾಡೆಲ್ ಫಾರ್ಮ್ ಅಥವಾ ಮಾದರಿಯ ತೋಟ ಮತ್ತು ಬೋಧನೆ ಕಲಿಕೆಯ ಕೇಂದ್ರವೂ ಆಗಿತ್ತು, ಸೆಂಟರ್ ಫಾರ್ ಟೀಚಿಂಗ್ ಅಂಡ್ ಲರ್ನಿಂಗ್. ಇಲ್ಲಿ ಸಾಂಚೆಜ್ ಅವರು ತಮ್ಮ ಅಕ್ಕಪಕ್ಕದಲ್ಲಿದ್ದ ರೈತರನ್ನೆಲ್ಲ ಕರೆದು ಕೃಷಿಯನ್ನ ಹೇಗೆ ಅಭಿವೃದ್ಧಿ ಪಡಿಸೋದು, ಸುಧಾರಣೆ ಹೇಗೆ ತರಿಸೋದು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ರು, ಹೇಳ್ಕೊಡ್ತಾ ಇದ್ರು, ಅವ್ರಗಳಿಂದ ಕಲಿತಾನೂ ಇದ್ರು. ಇಲ್ಲಿ ಮೊಟ್ಟ ಮೊದಲ ವಿಚಾರ ಸಾಂಚೆಜ್ ಅವರು ರೈತರಿಗೆ ಹೇಳ್ತಾ ಇದ್ದಿದ್ದಂತಂದ್ರೆ ಇದು, ರೈತ ಬಾಂಧವರೇ ಕೇಳಿ, ನೀವು ಏನೇ ತಂತ್ರಜ್ಞಾನವನ್ನ ಕಲೀರಿ ಕೃಷಿನಲ್ಲಿ, ಎಷ್ಟೇ ತಂತ್ರಜ್ಞಾನ ತಗೊಂಡ್ ಬಂದು ತಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳಿ, ಆದರೆ ಮಾನವನ ಪರಿವರ್ತನೆಯ ಪ್ರಕ್ರಿಯೆ ಆಗದೆ ಹೋದ್ರೆ ಇವೆಲ್ಲ ಏನೂ ಉಪಯೋಗ ಇಲ್ಲ ಅಂತ. ಮಾನವನ ಪರಿವರ್ತನೆ ಅನ್ನೋದು, ಹ್ಯೂಮನ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಕಷ್ಟಕರವಾದ ಬರೀ ತುಂಬಾ ಆಳವಾದ ಪ್ರಕ್ರಿಯೆ.
ಈ ಪ್ರಕ್ರಿಯೆಯಲ್ಲಿ ರೈತ ಬರೀ ರೈತ ಮಾತ್ರ ಅಲ್ಲ, ಒಬ್ಬ ಶಿಕ್ಷಕನಾಗಿಯೂ ಇರಬೇಕು. ತನಗೆ ಗೊತ್ತಿರೋದನ್ನ ಇನ್ನು 10 ಜನರಿಗೆ ಹೇಳ್ಕೊಡ್ಬೇಕು. ತನಗೆ ಗೊತ್ತಿಲ್ಲದೆ ಇರೋದನ್ನ ಬೇರೆ ರೈತರಿಂದ ಕೇಳಿ ತಿಳ್ಕೊಂಡು ಅಳವಡಿಸ್ಕೋಬೇಕು ಅಥವಾ ನೋಡಿ ಕಲ್ತ್ಕೋಬೇಕು. ಈ ರೀತಿ ಸಾಂಚೆಸ್ ಬಲು ಚುರುಕಾದ ಶಿಕ್ಷಕ ತಜ್ಞರಾಗಿದ್ರು. ಅವರು ಅಸಂಬದ್ಧತೆ, ಸೃಜನಶೀಲತೆ, ಕಲ್ಪನಾ ಶಕ್ತಿ, ಕೃಷಿಗೆ ಸಂಬಂಧಪಟ್ಟ ಎಲ್ಲ ಜ್ಞಾನ, ಆಳವಾದ ಜ್ಞಾನವನ್ನೆಲ್ಲ ಬೆರೆಸಿ ರೈತರ ಅಗತ್ಯಗಳಿಗೆ ಅನುಗುಣವಾಗಿ ಪರ್ಯಾಯ ಕೃಷಿಯನ್ನ ರೂಪಿಸಲು ರೈತರಿಂದಲೇ ಪ್ರಶ್ನೆಗಳನ್ನ ಪ್ರಚೋದಿಸೋ ಪ್ರತಿಭೆಯನ್ನೆಲ್ಲ ಕರಗತಗೊಳಿಸ್ತಾ ಇದ್ರು. ಹೀಗೆ ಈ ಲೋಮಾ ಲಿಂಡಾನಲ್ಲಿ, ಹ್ಯೂಮನ್ ಫಾರ್ಮ್ನಲ್ಲಿ ಮುಖ್ಯ ಉದ್ದೇಶ ಏನಿತ್ತು ಅಂತಂದ್ರೆ ರೈತರಿಗೆ ಯೋಚನೆ ಮಾಡೋ ಶಕ್ತಿಯನ್ನ ಬೆಳೆಸ್ಬೇಕು, ಅವರ ಸೃಜನಶೀಲತೆಯನ್ನ, ಇಮ್ಯಾಜಿನೇಷನ್ ಅನ್ನ ಬೆಳೆಸ್ಕೋಬೇಕು ಮತ್ತು ಸಕಾರಾತ್ಮಕ ಮನೋಭಾವ, ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸ್ಕೋಬೇಕು ಅಂತ. ಈ ವೈಯಕ್ತಿಕ ಬದಲಾವಣೆಗಳು, ಈ ವೈಯಕ್ತಿಕ ಬೆಳವಣಿಗೆ ಇಲ್ಲದೆ ಹೋದ್ರೆ ಎಷ್ಟೇ ತಂತ್ರಜ್ಞಾನ ಕಲಿತ್ರೂ ಅವೆಲ್ಲ ನಶ್ವರ ಅಂತ ಹೇಳ್ತಾ ಇದ್ರು ಸಾಂಚೆಸ್. ಈ ಲೋಮಾ ಲಿಂಡಾನಲ್ಲಿ ಮತ್ತೊಂದು ಪಾಠ ಹೇಳ್ಕೊಡ್ತಾ ಇದ್ದಿದ್ದು ಸಾಂಚೆಸ್ ಅಂತಂದ್ರೆ, ರೈತರು ತಮ್ಮ ನೆಲದ ಮೇಲೆ, ಭೂಮಿಯ ಮೇಲೆ ಒಲವು ಮೂಡಿಸ್ಬೇಕು, ಒಲವು ಬೆಳೆಸ್ಕೋಬೇಕು ಅನ್ನೋದನ್ನ. ಅದು ಮಾತ್ರ ಅಲ್ಲ, ಸಾಂಚೆಸ್ ಅವರು ಈ ಕೃಷಿ ವಿಜ್ಞಾನ, ಜೀವಶಾಸ್ತ್ರ, ಭೌತ ವಿಜ್ಞಾನ ಅನ್ನುವಂತಹ ಸಂಕೀರ್ಣವಾದ, ಕಷ್ಟಕರವಾದ ಕಾನ್ಸೆಪ್ಟ್ಸ್ಗಳನ್ನೆಲ್ಲ, ವಿಷಯಗಳನ್ನೆಲ್ಲ ಅತಿ ಸುಲಭವಾಗಿ ದೈನಂದಿನ ಉದಾಹರಣೆಗಳನ್ನೆಲ್ಲ ಕೊಟ್ಟು ಹೇಳ್ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದು, ರೈತ ಬಾಂಧವರೇ ನೋಡಿ, ನಿಮ್ಮ ನೆಲವನ್ನ, ಭೂಮಿಯನ್ನ ತಾವೇ ಅಂತ ಭಾವಿಸಿ. ಇವಾಗ ಮನುಷ್ಯರಿಗೆ ಕಣ್ಣಿಗೆ ಕಾಣುವಂಥ ಶರೀರ ಇದೆ ಅಲ್ವಾ, ಹಾಗೆ ನಮ್ಮ ನೆಲಕ್ಕೆ, ಭೂಮಿಗೂ ಒಂದು ಕಣ್ಣಿಗೆ ಕಾಣುವಂಥ ಶರೀರ ಇದೆ. ಅದೇ ಮಣ್ಣು, ಅದರಲ್ಲಿರೋ ಮರಳಿರಬಹುದು, ಜೇಡಿ ಮಣ್ಣಿರಬಹುದು, ಬೇರೆ ಸತ್ವಗಳಿರಬಹುದು, ಇವೆಲ್ಲ ಕಣ್ಣಿಗೆ ಕಾಣುವಂಥವು. ಹಾಗೆ ಮನುಷ್ಯನಿಗೆ ಕಣ್ಣಿಗೆ ಕಾಣದೇ ಇರುವಂಥ ಆತ್ಮ ಇದೆಯಲ್ವಾ ಮನುಷ್ಯನಲ್ಲಿ, ಹಾಗೆ ಭೂಮಿಯಲ್ಲಿಯೂ ಕಣ್ಣಿಗೆ ಕಾಣುವಂಥ ಆತ್ಮ ಇದೆ. ಅವೇ ಸೂಕ್ಷ್ಮ ಜೀವಿಗಳು, ಪೋಷಕಾಂಶಗಳು, ಇತರೆ ಅಂಶಗಳು. ಹೇಗೆ ಮನುಷ್ಯನಿಗೆ ಜೀವಂತ ಇರೋದಿಕ್ಕೆ ನೀರು, ಗಾಳಿ, ಆಹಾರ, ಆಶ್ರಯ, ವಿಶ್ರಾಂತಿ ಇವೆಲ್ಲ ಮುಖ್ಯನೋ, ಹಾಗೆ ಭೂಮಿಗೂ ಸಹ ಅದಕ್ಕೂ ನೀರು ಕೊಡಬೇಕು, ಸರಿಯಾದ ಸಮಯಕ್ಕೆ, ಸರಿಯಾದ ಪ್ರಮಾಣದಲ್ಲಿ. ಆಹಾರನೂ ಕೊಡಬೇಕು, ಅಂದರೆ ರಸಗೊಬ್ಬರಗಳಿರಬಹುದು, ಗ್ರೀನ್ ಮೆನ್ಯೂರ್ ಇರಬಹುದು, ಆರ್ಗ್ಯಾನಿಕ್ ಕಂಪೋಸ್ಟ್ ಇರಬಹುದು, ಅದು ಸರಿಯಾದ ಸಮಯಕ್ಕೆ, ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು. ಆಶ್ರಯ ನೀಡಬೇಕು, ಸರಿಯಾದ ಗಿಡಗಳು, ಮರಗಳನ್ನ ಬೆಳಿಬೇಕು ಭೂಮಿಯ ಸುತ್ತಮುತ್ತಲು. ಹಾಗೆ ವಿಶ್ರಾಂತಿನೂ ನೀಡಬೇಕು. ಇವಾಗ ಭೂಮಿಗೆ ವಿಶ್ರಾಂತಿ ನೀಡೋದು ಅಂತಂದ್ರೆ ಏನು ಕೆಲಸ ಮಾಡದೆ ಹಂಗೆ ಬಿಟ್ಟು ಬಿಡೋದು ಅಂತೀರಾ? ಅಲ್ಲ. ಭೂಮಿಗೆ ವಿಶ್ರಾಂತಿ ನೀಡೋದು ಅಂತಂದ್ರೆ ನಮ್ಮ ಮುಖ್ಯವಾದ ಬೆಳೆಗಳನ್ನೆಲ್ಲ ಬೆಳೆದು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿ ಆದ್ಮೇಲೆ ಪಾಳು ಕಾಲದಲ್ಲಿ ನೆಲವನ್ನ ಉಳುವಿ ಅಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟ್ಸ್ನ ನೆಡೋದು. ಅಂದ್ರೆ ಹಾಗೆ ಮಾಡಿದಾಗ ನಮ್ಮ ಮಣ್ಣಿನ ಫಲವತ್ತತೆ, ಅದರಲ್ಲಿ ಪೋಷಕಾಂಶಗಳು ಎಲ್ಲ ರಿಪ್ಲೆನಿಶ್ ಆಗುತ್ತೆ, ಮರುಪೂರ್ಣ ಆಗುತ್ತೆ. ಹೀಗೆ ಮಾಡಿದಾಗ ಸಾಯಿಲ್ ಕನ್ಸರ್ವೇಷನ್ ಆಗುತ್ತೆ, ಸಾಯಿಲ್ ಇರೋಷನ್ ಆಗೋದಿಲ್ಲ, ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋದೆಲ್ಲ ಸಾಂಚೆಸ್ ಅತಿ ಸುಲಭವಾಗಿ ಹೇಳ್ಕೊಡ್ತಾ ಇದ್ರು ರೈತರಿಗೆ. ಹೀಗೆ ತಮ್ಮ ಈ ವಿಧಾನ, ತಮ್ಮ ಈ ಯೋಚನೆ ಏನಿದೆ, ಹಾಂಡುರಸ್ ಆದ್ಯಂತ, ಹಾಂಡುರಸ್ ಪೂರ್ತಿ ಹರಡಬೇಕು ಅನ್ನೋದು ಬಯಕೆ ಇತ್ತು ನಮ್ಮ ಸಾಂಚೆಸ್ ಅವರಿಗೆ. ಆದರೆ ಸಾಂಚೆಸ್ ಅವರಿಗೆ ಮತ್ತೊಂದು ಅರಿವು ಇತ್ತು. ಹಾಂಡುರಸ್ ಅಲ್ಲಿ ಪ್ರತಿ ಬಡ ರೈತ ಬರೀ ಬೆಟ್ಟ ಗುಡ್ಡದಲ್ಲಿ ಕೃಷಿ ಮಾಡ್ಕೊಂಡಿಲ್ಲ, ಕೋಸ್ಟಲ್ ಏರಿಯಾಸ್ ನಲ್ಲಿ ಇದ್ದಾರೆ, ಆಮೇಲೆ ಕಣಿವೆಗಳಲ್ಲಿ ಕೃಷಿ ಮಾಡ್ತಾರೆ, ಪ್ಲೇನ್ ಲ್ಯಾಂಡ್ಸ್ ಅಲ್ಲಿ ಮಾಡ್ತಾರೆ. ಹಾಗೆ ಹಾಂಡುರಸ್ ನಲ್ಲಿ ಬೇರೆ ಬೇರೆ ಮೈಕ್ರೋ ಕ್ಲೈಮೇಟ್ಸ್ ಇದೆ, ಹಾಗಾಗಿ ಪರಿಸ್ಥಿತಿಗಳೆಲ್ಲ ಎಲ್ಲ ವ್ಯತ್ಯಾಸಗಳು ಇವೆ. ಹಾಗಾಗಿ ಹಾಂಡುರಸ್ ಆದ್ಯಂತ ಲೋಮಾ ಲಿಂಡಾ ತರಹ ಬೇರೆ ಬೇರೆ ಮಾಡೆಲ್ ಫಾರ್ಮ್ಸ್ ತಯಾರಾಗಬೇಕು, ಅಂದ್ರೆ ಮಾದರಿ ತೋಟಗಳು ತಯಾರಾಗಬೇಕು. ಇವೆಲ್ಲ ಅಲ್ಲಿ ಸ್ಥಳೀಯ ಪರಿಸ್ಥಿತಿಗಳಿಗೆ ಒತ್ತು ಕೊಟ್ಟು ರೈತರಿಗೆ ಹೇಳ್ಕೊಡ್ಬೇಕು, ಅವರಿಗೆ ಸಹಾಯ ಮಾಡಬೇಕು. ಆದರೆ ತತ್ವ ಮಾತ್ರ, ಎಲ್ಲ ಕಡೆ ತತ್ವ ಮಾತ್ರ ಒಂದೇ ಒಂದು ಇರುತ್ತೆ. ಅದು ಏನು?
ಹ್ಯೂಮನ್ ಫಾರ್ಮ್ನ ಬೆಳೆಸೋದು. ಅಂದರೆ ರೈತರು ತಮ್ಮ ಮನಸ್ಸಿಂದ, ಹೃದಯದಿಂದ, ಕೈಗಳಿಂದ ಕೆಲಸ ಮಾಡಬೇಕು. ಸಾಂಚೆಸ್ ಅವರು ಯಾವಾಗಲೂ ಹೇಳೋರಂತೆ, ಒಬ್ಬ ರೈತನ ಮನಸ್ಸು ಮರುಭೂಮಿಯಾಗಿದ್ರೆ ಅವನ ಭೂಮಿಯು ಮರುಭೂಮಿಯಾಗೇ ಕಾಣುತ್ತೆ ಅಂತ. ಈ ಮರುಭೂಮಿ ಅನ್ನೋದು ಒಂದ್ ರೀತಿ ನಿಜ ಇತ್ತೋ ಏನೋ, ಯಾಕಂದ್ರೆ ಹಾಂಡುರಸ್ ಅಲ್ಲಿ ಸುಮಾರು ವರ್ಷದಿಂದ ರೈತರು ಸ್ಲಾಶ್ ಅಂಡ್ ಬರ್ನ್ ಮೆಥಡ್ ಆಫ್ ಅಗ್ರಿಕಲ್ಚರ್ ಅನ್ನೋದನ್ನ ಮಾಡ್ತಾ ಇದ್ರು. ಅಂದ್ರೆ ಕಾಡನ್ನ, ಮರಗಳನ್ನ, ಗಿಡಗಳನ್ನ ಕಡಿದು ಸುಟ್ಟು ಹಾಕಿ ನೆಲವನ್ನ ಮಾಡ್ತಾ ಇದ್ರಂತೆ ಅಲ್ಲಿ ಕೃಷಿ ಮಾಡೋದಿಕ್ಕೆ ಅಂತ. ಆದ್ರೆ ಅದರಿಂದ ಏನು ಜಾಸ್ತಿ ಉಪಯೋಗ ಆಗ್ತಾ ಇರ್ಲಿಲ್ಲ, ಏನು ಅವ್ರಿಗೆ ಕೃಷಿಯಲ್ಲಿ ಅಭಿವೃದ್ಧಿ ಅಂತೂ ಆಗ್ತಾ ಇರ್ಲಿಲ್ಲ. ಯಾಕಂತಂದ್ರೆ ನೆಲ, ಭೂಮಿ ಅದರ ಸತ್ವನೇ ಕಳ್ಕೊತಾ ಇತ್ತು. ಮಣ್ಣು ಸವೆತ ಆಗ್ತಾ ಇತ್ತು, ಅಂದ್ರೆ ಸಾಯಿಲ್ ಇರೋಷನ್ ಆಗ್ತಾ ಇತ್ತು. ಮಣ್ಣಿನಲ್ಲಿ ಏನು ಸತ್ವ ಇರ್ತಾ ಇರ್ಲಿಲ್ಲ, ಅದೆಲ್ಲ ಕಳೆದು ಹೋಗ್ತಾ ಇತ್ತು. ಹೀಗೆ ತಮ್ಮ ವಿಧಾನದಿಂದ ಸಾಂಚೆಸ್ ಅವರು 2 ದಶಕಗಳಲ್ಲಿ 30,000ಕ್ಕೂ ಹೆಚ್ಚು ರೈತರನ್ನ ಈ ಸ್ಲಾಶ್ ಅಂಡ್ ಬರ್ನ್ ಮೆಥಡ್ ಇಂದ ಹೊರತಂದು ಅವರ ಒಂದು ವಿಧಾನವನ್ನ ಅವರಿಗೆ ಹೇಳಿಕೊಟ್ರು. ಏನು ಮಾಡಿದ್ರು, ಹೇಗೆ ಮಾಡಿದ್ರು ಅಂತಂದ್ರೆ, ರೈತರನ್ನ ಅವರವರ ಜಾಗದಲ್ಲಿ ಯಾವ ರೀತಿ ಅವರ ನೆಲ, ಭೂಮಿ ಇದೆ ಅದೇ ರೀತಿಯ ನೆಲ, ಭೂಮಿಯ ಮೇಲೆ ಕೃಷಿ ಮಾಡೋದಿಕ್ಕೆ ಅವರಿಗೆ ಪ್ರೋತ್ಸಾಹ ನೀಡಿದ್ರು, ಉತ್ಸಾಹ ತುಂಬಿದ್ರು. ಹೇಗೆ ಅವ್ರು ಹೇಳಿದ್ರು, ನೋಡಿ ರೈತ ಬಾಂಧವರೇ, ನಿಮ್ಮಲ್ಲಿ ಏನು ನಾಲೆಡ್ಜ್ ಇದೆ, ನಿಮ್ಮಲ್ಲಿ ಏನು ಅನುಭವ ಇದೆ, ಜ್ಞಾನ ಇದೆ, ಅದನ್ನೆಲ್ಲ ನೀವು ಉಪಯೋಗಿಸಿ. ಜೊತೆಗೆ ನಾನು ಹೇಳ್ಕೊಡೋ ವಿಧಾನವನ್ನು ನೀವು ಉಪಯೋಗಿಸಿದ್ರೆ ನೀವು ಚೆನ್ನಾಗಿ ಕೃಷಿ ಮಾಡಬಹುದು ಅಂತ. ಅದೇನಪ್ಪ ಇತ್ತು ಆ ತಂತ್ರ ಅವರದು, ಆ ವಿಧಾನ ಅಂತಂದ್ರೆ ಲೆಬ್ರಾನ್ಜಾ ಮಿನಿಮಾ. ಲೆಬ್ರಾನ್ಜಾ ಮಿನಿಮಾ ಅಂದ್ರೆ ಮಿನಿಮಮ್ ಲೇಬರ್ ಅಂತಂದ್ರೆ, ನೋಡಿ ರೈತ ಬಾಂಧವರೇ, ಇವಾಗ ನೀವು ಸ್ಲಾಶ್ ಅಂಡ್ ಬರ್ನೇ ಮಾಡಬೇಕು ಅಂತ ಇಲ್ಲ, ನೀವು ಎಲ್ಲ ಮರ ಗಿಡ ಕಡಿದು ಅಲ್ಲಿ ನೆಲ ಸಮ ಮಾಡಬೇಕು ಅಂತೇನೂ ಇಲ್ಲ. ನಿಮಗೆ ಬೀಜ ಎಲ್ಲಿ ಬಿತ್ತಬೇಕೋ ಅಷ್ಟು ಮಾತ್ರ ನೆಲ ಉಳುವಿ, ಮಿಕ್ಕಿದ ಜಾಗವನ್ನ ಹಾಗೆ ಬಿಟ್ಬಿಡಿ, ಏನೂ ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ನಿಮಗೆ ಬೀಜ ಬಿತ್ತೋದಿಕ್ಕೆ, ಅಲ್ಲಿ ಕೃಷಿ ಮಾಡೋದಿಕ್ಕೆ ಜಾಗನೂ ಸಿಕ್ತು, ಉಳಿದು ನೆಲ ಎಲ್ಲ ಹಾಗೇ ಇರುತ್ತೆ. ಹಾಗೆ ಮಾಡಿದಾಗ ಸಾಯಿಲ್ ಕನ್ಸರ್ವೇಷನ್ ಅಂದ್ರೆ ಸಾಯಿಲ್ ಇರೋಷನ್ ಆಗಲ್ಲ, ಮಣ್ಣು ಸವೆತ ಆಗೋದಿಲ್ಲ. ಆಮೇಲೆ ಆ ಜಾಗ ಎಲ್ಲಿ ನೀವು ಹಾಗೆ ಬಿಟ್ಟಿರ್ತೀರೋ ಅಲ್ಲಿ ಕಳೆಗಳು ಬೆಳೆಯೋದಿಲ್ಲ. ಅದರಿಂದ ಮಳೆ ಅದು ಇದು ನೀರು ಬಿದ್ದಾಗ ನಿಮ್ಮ ಬೆಳೆಗಳಿಗೆ ಪೋಷಕಾಂಶನೂ ಸಿಗುತ್ತೆ. ಈ ವಿಧಾನವನ್ನ ಇಂದಿಗೂ ಹಾಂಡುರಸ್ಸಿನ ರೈತರು ತಮ್ಮ ನೆಲದಲ್ಲಿ, ತಮ್ಮ ಭೂಮಿಯಲ್ಲಿ ಕಾರ್ಯಗತ ಮಾಡೋದನ್ನ ಈಗಲೂ ನಾವು ನೋಡಬಹುದು. 1998ರ ನವೆಂಬರ್ನಲ್ಲಿ ಮಿಚ್ ಚಂಡಮಾರುತವು ಹಾಂಡುರಸ್ನ ಹೆಚ್ಚಿನ ಭಾಗವನ್ನು ಧ್ವಂಸ ಮಾಡಿತು. ಇದರಿಂದಾಗಿ ಭೂಕುಸಿತ ಮತ್ತು ಕೃಷಿ ಭೂಮಿಯ ಅಪಾರ ನಷ್ಟವಾಯಿತು. ಇದು 200 ವರ್ಷಗಳಲ್ಲಿ ಈ ಪ್ರದೇಶದ ಭೀಕರ ನೈಸರ್ಗಿಕ ವಿಪತ್ತಾಗಿತ್ತು. ಪರ್ವತ ಇಳಿಜಾರುಗಳಲ್ಲಿನ ಸಂಪೂರ್ಣ ಹೊಲಗಳು ನಾಶವಾದವು. ಆದರೆ ಕಾಂಟೂರ್ ಟೆರೆಸಿಂಗ್ ಇದ್ದಲ್ಲಿ ಕನಿಷ್ಠ ಹಾನಿಯಾಗಿತ್ತು. ಲೋಮಾ ಲಿಂಡಾನಲ್ಲಿಯೂ ಅಲ್ಲಿನ ಟೆರೆಸ್ಗಳು ಉಳಿದುಕೊಂಡವು. ಆದರೆ ಅಲ್ಲಿದ್ದ ಕಟ್ಟಡಗಳು, ತರಬೇತಿ ಕೇಂದ್ರ ನಾಶವಾಯಿತು. ಇದಾಗಿಯೂ ಸಾಂಚೆಸ್ ತಮ್ಮ ಕಟ್ಟಡಗಳನ್ನೆಲ್ಲ ಪುನರ್ ನಿರ್ಮಾಣ ಮಾಡಲು ನಿರ್ಧರಿಸಿದರು. ಈ ತೋಟ ನಾಶ ಆದ್ರೆ ಏನಂತೆ, ಈ ತೋಟ ಇನ್ನೂ ಇದೆಯಲ್ಲ ಅಂತ ಸಾಂಚೆಸ್ ಹೇಳೋರಂತೆ. ಇನ್ನೇನು ಅವ್ರ ತರಬೇತಿ ಕೇಂದ್ರ ಕಂಪ್ಲೀಟ್ ಆಗಬೇಕು ಅನ್ನೋ ಹಂತದಲ್ಲಿದ್ದಾಗ್ಲೇನೆ 2000 ಇಸವಿನಲ್ಲಿ ಮಾರ್ಚ್ 18ನೇ ತಾರೀಕು ಡಾನ್ ಇಲಿಯಾಸ್ ಸಾಂಚೆಸ್ ಸಾವನ್ನಪ್ಪಿದ್ರು. ಆದರೆ ಅವರ ಕನಸು ಇನ್ನೂ ಜೀವಂತವಾಗಿದೆ. ಅವರ ಸಮಯದಲ್ಲಿ ಸಾಂಚೆಸ್ ಅವರ ಯೋಚನೆ, ತಂತ್ರ, ಅವರ ಬೋಧನೆಗಳು, ಅವರ ದೃಷ್ಟಿಕೋನವು, ಈ ಲೋಮಾ ಲಿಂಡಾ ಅನ್ನೋ ತರಬೇತಿ ಕೇಂದ್ರದ ದೃಷ್ಟಿಕೋನ, ಇದು ಹಾಂಡುರಸ್ನಾದ್ಯಂತ ಹರಡಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ವಿದ್ಯಾರ್ಥಿ ರೈತರನ್ನೆಲ್ಲ ಉತ್ತೇಜಿಸಿ, ಪ್ರೇರೇಪಿಸಿ ಒಂದು ನೆಟ್ವರ್ಕ್ ಅಂದ್ರೆ ಜಾಲವನ್ನ ರೂಪಿಸಿ ಹಾಂಡುರಸ್ನಾದ್ಯಂತ ಲೋಮಾ ಲಿಂಡಾ ತರಹ ಮಾದರಿ ತೋಟ, ಸೆಂಟರ್ಸ್ ಫಾರ್ ಟೀಚಿಂಗ್ ಅಂಡ್ ಲರ್ನಿಂಗ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅನ್ನೋದೆಲ್ಲ ಪ್ರಾರಂಭ ಆಯಿತು. ಡಾನ್ ಇಲಿಯಾಸ್ ಸಾಂಚೆಸ್ ಸಾವಿರಾರು ರೈತರನ್ನ
ಬರೀ ತಮ್ಮ ಕೃಷಿಯನ್ನು ಹೇಗೆ ಸುಧಾರಿಸಬೇಕು ಅನ್ನೋದು ಮಾತ್ರ ಅಲ್ಲ, ತಮ್ಮ ಜೀವನದ ಮಟ್ಟವನ್ನ ಹೇಗೆ ಸುಧಾರಣೆ ಮಾಡಬೇಕು, ಅದಕ್ಕೆ ಹೇಗೆ ಹೋರಾಡಬೇಕು ಅನ್ನೋದಕ್ಕೂ ಅವರು ಪ್ರೇರೇಪಿಸ್ತಾ ಇದ್ರು. ಬರೀ ಪ್ರೇರೇಪಿಸೋದು ಮಾತ್ರ ಅಲ್ಲ, ಅದು ಹೇಗೆ ಮಾಡೋದು ಅನ್ನೋದನ್ನೂ ತೋರಿಸ್ಕೊಟ್ರು. ಅದು ಹ್ಯೂಮನ್ ಫಾರ್ಮ್ ಅನ್ನೋ ಒಂದು ಕಾನ್ಸೆಪ್ಟ್ನಿಂದ ಸಾವಯವ ಕೃಷಿ ಹೇಗೆ ಮಾಡೋದು ಅಂತ ಲೋಮಾ ಲಿಂಡಾ ಅನ್ನೋ ಸುಂದರವಾದ ಬೆಟ್ಟವನ್ನ ಮಾದರಿ ತೋಟವನ್ನಾಗಿ ರೂಪಿಸಿ ಉದಾಹರಣೆಯನ್ನಾಗಿ ತೋರಿಸ್ಕೊಟ್ರು. ಹೀಗೆ ಡಾನ್ ಇಲಿಯಾಸ್ ಸಾಂಚೆಸ್ ಅತ್ಯುನ್ನತ ಶಿಕ್ಷಕನಾಗಿ, ಅತ್ಯುನ್ನತ ನಾಯಕನಾಗಿ ಪ್ರತಿಯೊಬ್ಬ ಹಾಂಡೂರಸ್ ರೈತನ ಮನಸ್ಸಿನಲ್ಲಿ, ಜೀವನದಲ್ಲಿ ಇಂದಿಗೂ ಜೀವಂತರಾಗಿದ್ದಾರೆ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗ್ತೀನಿ ಐ ಅಕ್ಷರದಿಂದ ಶುರುವಾಗೋ ದೇಶದ ಕಥೆಯೊಂದಿಗೆ. ನಮಸ್ಕಾರ.